ಇನ್ನು ನೋಡಿ, ಇಂಥ ಸ್ಥಿತಿನಲ್ಲೂ ಕೂಡ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಅಭಿಮಾನಿಗಳು ಒಂದು ಕಡೆ ಅಂತೂ ಲಾಠಿ ಪ್ರಹಾರ ಮಾಡಬೇಕಾಯಿತು ಪೊಲೀಸರು, ಅಷ್ಟರ ಮಟ್ಟಿಗೆ. ಹೀಗಾಗಿನೇ ಕೆಲವೊಂದು ಕಡೆಗೆ ನಿರ್ಬಂಧಗಳನ್ನು ಹೇರಲಾಗಿತ್ತು. ಈ ಸೆಂಟ್ರಲ್ ಜೈಲಿನ ರಸ್ತೆ ಇದೆಯಲ್ಲ, ಸಂಪರ್ಕವನ್ನು ಕಡಿದು ಹಾಕಲಾಗಿತ್ತು, ಬ್ಯಾರಿಕೇಡ್ ಹಾಕಿದ್ರು, ಯಾವುದೇ ಕಾರಣಕ್ಕೂ ಒಳಗಡೆ ಯಾರು ಬರಬಾರ್ದು ಅಂತ. ಈಗ ಅದೆಲ್ಲವನ್ನೂ ಕೂಡ ತೆರವುಗೊಳಿಸಿದ್ದಾರೆ. ಕನಕದುರ್ಗಮ್ಮ ದೇವಸ್ಥಾನದ ಬಳಿಯ ಎಂಟ್ರಿ ರಸ್ತೆ ಅದು ಕೂಡ ಓಪನ್ ಆಗಿದೆ. SP ಸರ್ಕಲ್ ಬಳಿಯ ರಸ್ತೆ ಸಂಚಾರ ಅದು ಕೂಡ ಮುಕ್ತವಾಗಿದೆ. ಎಂದಿನಂತೆ ಜೈಲು ಸಂಪರ್ಕ, ಆ ರಸ್ತೆ ಏನಿದೆಯಲ್ಲ, ಜೈಲು ಸಂಪರ್ಕ ಕಲ್ಪಿಸುವಂಥ ರಸ್ತೆ, ಅಲ್ಲಿ ವೆಹಿಕಲ್ಗಳು ಓಡಾಡ್ತಾ ಇವೆ, ಜನರು ಕೂಡ ಓಡಾಡ್ತಾ ಇದ್ದಾರೆ. ಯಾಕಂದರೆ ನಿನ್ನೆ ವಿಪರೀತ ಪ್ರಮಾಣದಲ್ಲಿ ದರ್ಶನ್ ಫ್ಯಾನ್ ಜಮಾಯಿಸಿಬಿಟ್ಟಿದ್ರು, ವಿಪರೀತ ಪ್ರಮಾಣದಲ್ಲಿ. ಹೀಗಾಗಿ ಕೆಲವೊಂದು ಕಡೆ ನೋಡ್ತಾ ಇದ್ದೀವಿ ನಾವು, ಬ್ಯಾರಿಕೇಡ್ಗಳನ್ನು ಹಾಕಿ ಮುಚ್ಚಿಬಿಟ್ಟಿದ್ರು. ಆದರೆ ಈಗ ಅದನ್ನು ಓಪನ್ ಮಾಡಿದ್ದಾರೆ. ಕನಕದುರ್ಗಮ್ಮ ದೇವಸ್ಥಾನದ ಮುಂಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿನ ಬ್ಯಾರಿಕೇಡ್ಗಳನ್ನು ಸರಿಸಿ ಪಕ್ಕಕ್ಕೆ ಇಡಲಾಗಿದೆ. ಈಗ ಆ ರಸ್ತೆಗಳೆಲ್ಲವೂ ಕೂಡ ಸಂಚಾರಕ್ಕೆ ಮುಕ್ತವಾಗಿವೆ. ಬನ್ನಿ, ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ನಾವು ನೋಡ್ತಾ ಇದ್ದೀವಿ, ನಿನ್ನೆಯ ಪ್ರತಿ ವಿವರಗಳನ್ನು ಕೂಡ ನಾವು ಜನರಿಗೆ ಮುಟ್ಟಿಸಿದ್ದೀವಿ, ಏನಾಯಿತು ಏನು ಎತ್ತ ಅಂತ. ಇವತ್ತಿನ ವಿವರಗಳನ್ನು ಕೂಡ ಕೊಡ್ತಾ ಇದ್ವಿ. ನಿನ್ನೆ ರಾತ್ರಿಯ ದಿನಚರಿ ಬಗ್ಗೆ ಮಾತಾಡ್ತಾ ಇದ್ವಿ. ಯಾಕಂದರೆ ಆ ಸೆಲ್ ಇದೆಯಲ್ಲ, ಅದು ಭಾಳ ಚಿಕ್ಕದದು, 10x6 ಸೆಲ್ ಅದು. ಜೊತೆಗೇನು ಅಂತಂದರೆ ಹೊಸ ಜಾಗ, ನಿದ್ದೆ ಬರಲಿಕ್ಕೆ ಹೆಂಗೆ ಸಾಧ್ಯ, ಆರಾಮಾಗಿ ಇದ್ದಂಥವ್ರು ಈಗ ಒಂದೇ ಸರಿಗೆ ಈ ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥದ್ದು ಬಹಳ ಕಷ್ಟ. ನಿನ್ನೆ ರಾತ್ರಿ ನಿದ್ದೆ ಬಂದಿಲ್ಲ, ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ದು, ಜೊತೆಗೆ ಪುಸ್ತಕ ಓದುವಂಥ ಹವ್ಯಾಸದ ಬಗ್ಗೆಯೂ ಕೂಡ ನಾವು ಮಾತಾಡಿದ್ವಿ. ನಿನ್ನೆ ವಿಪರೀತ ಪ್ರಮಾಣದಲ್ಲಿ ಅಭಿಮಾನಿಗಳು ಜಮಾಯಿಸಿದರು. ಹೀಗಾಗಿ ಕೆಲ ರಸ್ತೆಗಳನ್ನು ಅಲ್ಲಿ ಬಂದ್ ಮಾಡಲಾಗಿತ್ತು, ಈಗ ಅದನ್ನು ತೆರವುಗೊಳಿಸಲಾಗಿದೆ. ಒಟ್ಟಾರೆ ಸ್ಥಿತಿಗತಿಗಳೇನು, ನಿನ್ನೆಯ ದರ್ಶನ್ ದಿನಚರಿಯ ಬಗ್ಗೆ ಏನು ಹೇಳ್ತೀರಿ ವಿನಾಯಕ್? ಖಂಡಿತ ರಂಗನಾಥ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಆಗ್ರಹದಲ್ಲಿ ರಾಜ್ಯಾತೀತ ಬರತಕ್ಕಂಥ ದರ್ಶನ್ ಅವರಿಗೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡುತ್ತಿದ್ದಂತೆ ಜೈಲಿನ ವಾಸ್ತವ ಸ್ಥಿತಿ ಈಗ ಅನುಭವಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಕೇವಲ 12x6 ಜಾಗದಲ್ಲಿರ್ತಕ್ಕಂಥ ಒಂದು ಸೆಲ್ನಲ್ಲಿ ದರ್ಶನ್ ಅವರನ್ನ ಇರಿಸಲಾಗಿದೆ. ಬಹಳ ಇಕ್ಕಟ್ಟವಾಗಿರ್ತಕ್ಕಂಥ ಜಾಗ, ಆ ಜಾಗದಲ್ಲೇ ಇರುವಂಥ ಪರಿಸ್ಥಿತಿ ದರ್ಶನ್ ಅವರಿಗೆ ಬಂದಿರುವಂಥದ್ದು. ಮತ್ತು ನಿನ್ನೆ ನಟ ದರ್ಶನ್ ಅವರು ಸಂಜೆ ವೇಳೆಗೆ ಊಟ ಸೇವಿಸಿದ ನಂತರ ಮಲಗಲಿಕ್ಕೆ ಸಾಕಷ್ಟು ಹರಸಾಹಸವನ್ನು ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಸೊಳ್ಳೆಗಳ ಕಾಟ ಇರುವಂಥದ್ದು ಮತ್ತು ಜಾಗ ಕೂಡ ಸಾಕಷ್ಟು ಇಕ್ಕಟ್ಟಾಗಿರುವುದರಿಂದಾಗಿ, ಅದರಲ್ಲೂ ಕೂಡ ಹೆಚ್ಚಾಗಿ ಬಳ್ಳಾರಿಯಲ್ಲಿ ಸಾಕಷ್ಟು ಬಿಸಿಲಿನ ವಾತಾವರಣ, ಹೀಗಾಗಿ ಮಲಗಲು ಸಾಕಷ್ಟು ಕಷ್ಟ ಅನುಭವಿಸಿರುವಂಥದ್ದು. ಇಡೀ ರಾತ್ರಿ ಕೂಡ ಎದ್ದು ಅದೇ ಸೆಲಲ್ಲಿ ಕೇವಲ 12x6 ಇರತಕ್ಕಂತಹ ಜೈಲು ಒಳಗಡೆ ಭಾಗದಲ್ಲೇ ವಾಕಿಂಗ್ ಮಾಡುವಂತಹ ಪರಿಸ್ಥಿತಿ ಬಂದಿತ್ತು. ಹೀಗಾಗಿ ಸಾಕಷ್ಟು ಸಮಯದ ನಂತರದಲ್ಲಿ ಚೇತರಿಸಿಕೊಳ್ಳಲಿಕ್ಕೆ ದರ್ಶನ್ ಅವರಿಗೆ ಸಾಕಷ್ಟು ಸಮಸ್ಯೆ ಆಯಿತು. ಅಂದ್ರೆ ಪರಪ್ಪನ ಆಗ್ರಹದಲ್ಲಿ ವಿಲಾಸಿ ಜೀವನವನ್ನ ಪಡೆದಿದ್ದ ದರ್ಶನ್ಗೆ ಈಗ ನಿಜವಾದ ಜೈಲು ಏನು ಎಂಬುದನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ ಪರಿಚಯ ಮಾಡ್ತಾ ಇದೆ. ಹೀಗಾಗಿ ದಾಸ ಈಗ ಯಾರ ಸಹವಾಸನೂ ಬೇಡಪ್ಪ, ಪುಸ್ತಕಗಳ ಸಹವಾಸ ಮಾಡಿದರೆ ಸಾಕು ಅಂತ ಹೇಳಿ ಪರಪ್ಪರ ಆಗ್ರಹದಿಂದ ಬರುವ ಸಂದರ್ಭದಲ್ಲಿ ಸುಮಾರು 2 ಬ್ಯಾಗ್ಗಳಲ್ಲಿ, ದೊಡ್ಡ ದೊಡ್ಡ ಬ್ಯಾಗ್ಗಳಲ್ಲಿ 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ತೆಗೆದುಕೊಂಡು ಬಂದಿದ್ರು. ಆ ಪುಸ್ತಕಗಳ ಮೊರೆನ ಈಗಾಗಲೇ ಹೋಗಿರುವಂಥದ್ದು. ಅಂದರೆ ಬೆಳಿಗ್ಗೆ ಉಪ್ಪಿಟ್ಟನ್ನು ಸೇವನೆ ಮಾಡಿರ್ತಕ್ಕಂಥ ದರ್ಶನ್ ಯಾರೊಂದಿಗೂ ಮಾತನಾಡಲು ಇಷ್ಟಪಡದೇ ಅಲ್ಲಿರ್ತಕ್ಕಂಥ ಜೈಲು ಸೆಲ್ ಒಳಗಡೆ ಪುಸ್ತಕಗಳನ್ನು ಓದ್ತಾ ಸುಮ್ಮನೆ ಕೂತಿರುವಂಥದ್ದು. ಅದರಲ್ಲೂ ಕೂಡ ಟಿವಿಯನ್ನು ಕೂಡ ಅವರು ಆನ್ ಮಾಡ್ತಾ ಇಲ್ಲ, ಕೇವಲ ಪ್ಯಾನ್ ಮತ್ತು ಅಲ್ಲಿರ್ತಕ್ಕಂತಹ ಮಗ್ಗನ್ನು ಮಡಿಕೆಯಲ್ಲಿ ನೀರನ್ನು ಸೇವನೆ ಮಾಡ್ತಾ ಕೇವಲ ಪುಸ್ತಕಗಳನ್ನು ಓದುವಂತಹ ಒಂದು ರೀತಿ ಮುಂದಾಗಿರುವಂಥದ್ದು. ಅಂದರೆ ಈ ಕೆಲಸವನ್ನು ಪರಪ್ಪನ ಆಗ್ರಹದಲ್ಲೇ ಮಾಡಿಬಿಟ್ಟಿದ್ರೆ ಅವರಿಗೆ ಬಳ್ಳಾರಿಯ ಜೈಲಿಗೆ ಬರುವಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅಲ್ಲಿ ಕೂಡ ಪುಸ್ತಕಗಳ ಮೊರೆನ ಹೋಗಲಿಲ್ಲ. ಈಗ ಸದ್ಯಕ್ಕೆ ಮನ ಪರಿವರ್ತನೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ಮತ್ತು ನಿನ್ನೆ ನಟ ದರ್ಶನ್ ಅವರನ್ನ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡುವ ಸುದ್ದಿ ತಿಳಿಯುತ್ತಿದ್ದಂತೆ ಸಾಕಷ್ಟು ಅಭಿಮಾನಿಗಳು ಬಳ್ಳಾರಿಯ ಸೆಂಟ್ರಲ್ ಜೈಲ್ ಮುಂಭಾಗದಲ್ಲಿ ಸಾಕಷ್ಟು ಅಭಿಮಾನಿಗಳು ನೆರೆದ್ರು. ಹೀಗಾಗಿ ಕ್ರೌಡ್ನ ಕಂಟ್ರೋಲ್ ಮಾಡಲು ಕೂಡ ಪೊಲೀಸರು ಕೂಡ ಹರಸಾಹಸ ಪಡುವಂತಹ ಪರಿಸ್ಥಿತಿ ಬಂತು. ಹೀಗಾಗಿ ಜೈಲ್ ಸಂಪರ್ಕದ ರಸ್ತೆ SP ಸರ್ಕಲ್ನ ಮಾರ್ಗವಾಗಿ ಬರುವಂಥ ರಸ್ತೆಯಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆ ಹಾಕಿದ್ರು ಮತ್ತು ದುರ್ಗಮ್ಮ ಟೆಂಪಲ್ನಿಂದ ಬರುವಂತಹ ರಸ್ತೆ ಕೂಡ ಬ್ಯಾರಿಕೇಡನ್ನು ಹಾಕಿದ್ರು. ಅಂದರೆ ಅಭಿಮಾನಿಗಳನ್ನ ಚದುರಿಸಲು. ಅಷ್ಟಾದರೂ ಕೂಡ ದರ್ಶನ್ ಎಂಟ್ರಿ ಆಗುತ್ತಿದ್ದಂತೆ ಸಾಕಷ್ಟು ಸಾವಿರಾರು ಅಭಿಮಾನಿಗಳು ಜೈಲ್ ಮುಂದೆ ನೆರೆದ್ರು. ಆ ಸಂದರ್ಭದಲ್ಲಿ ಏನು ಅಭಿಮಾನಿಗಳ ಲಾಠಿ ಪ್ರಹಾರ ಕೂಡ ನಡೀತು. ಅಂದರೆ ಒಟ್ಟಿನಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ನಿಜ ವಾಸ್ತವ ಸ್ಥಿತಿಯನ್ನ ದರ್ಶನ್ ಅವರು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಯಾರ ಸಹವಾಸನೂ ಬೇಡ, ನಾನು ಟಿಫನ್ ಮಾಡಿದ ಬಳಿಕ ಪುಸ್ತಕವನ್ನು ಓದ್ತಾ ಕೂರ್ತೀನಿ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಅವರು ಮುಂದಾಗಿರುವಂಥದ್ದು ರಂಗನಾಥ್.
ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.